ನಡಿಯೇ ಸರ್ ಹೋಗೋಣ ಟೈಮ್ ಆಯ್ತದೆ. ಇಬ್ರೇನೇನೆ. ಈ ಜಯಕ್ಕಂಗೆ ಫೋನ್ ಮಾಡಿದ್ರೆ ಬಾಕ ಅಂತಂದ್ರೆ ಇಲ್ಲಮ್ಮಿ ಮನೆ ಕಂಡಿದ್ದೀನಿ ಆಗಕ್ಕಿಲ್ಲ ಇವಾಗ ಬರೋಕ್ಕೆ. ನೀವು ಹೋಗ್ಬಿಟ್ಟು ಬರ್ರಿ, ಸಾರಿಗೆಲ್ಲ ತರಕಾರಿ ಎಲ್ಲ ತಂದವನೇ ನನ್ನ ಗಂಡ ಅಂತ ಹೇಳಿದ್ಲು. ಇನ್ನೇನು ಇವಾಗ ನಾವಿಬ್ಬರೇ ಹೋಗ್ಬೇಕು ಅಂತ ಅನ್ನಿಸ್ತದ ತಾಗಿ. ನೋಡಿ ಆತಾಗ ಇನ್ನೇನು ಮಾಡ್ತೀಯಾ, ಒಂದು ಊಟಕ್ಕೆ ಸಾರ್ಗನ ಆಯ್ತದೆ, ಸುಮ್ಮನೆ ಮನೆ ಕುಂತ್ಕೊಳ್ಳೋದಕ್ಕೆ ನಂಗೆ ಒಂದಾಗೆ ಹೋಗ್ಬಿಟ್ಟು ಬಂದ್ಬಿಟ್ರೆ ತಾಗಿ. ನೋಡಿ ಎಷ್ಟು ದೂರ ಆಯ್ತದೆ, ಹೋಗ್ಬಿಟ್ಟು ಬರೋಣ. ಇನ್ನೇನು ಮಾಡೋಕ್ಕಾಯ್ತದೆ, ಬಾ. ಏಳ್ಗೆ ಪದಿ ಒಂಟ್ರಲ್ಲ ಇಬ್ರು ಪೇಪರ್ ಗೀಪರ್ ಹಿಡ್ಕೊಬಿಟ್ಟು. ಓ ಜಯಮ್ಮ ಇನ್ನೇನಕ್ಕೆ ಹೋಗ್ಬಿಟ್ಟು ಸೊಪ್ಪು ಗಿಪ್ ಕಿತ್ಕೊಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ಹೊಂಟ್ರಿ. ಸಾರಿಗೆ ಏನೂ ಇಲ್ಲ ಮನೆಯಾಗೆ. ಬದನೆಕಾಯಿ ಟೊಮೊಟೊ ಬಿಟ್ರೆ ಹೋಗತ್ತ. ಕ್ಯಾರೆಟು ಹುಳ್ಳಿಕಾಯಿ ಅವೆಲ್ಲ ಯಾವ ಪಾಟಿ ರೇಟ್ ಆಗ್ಬಿಟ್ಟವೆ. ಅದು ಸುಮ್ಮನೆ ಹೋಗ್ಬಿಟ್ಟು ಉಪ್ಸಾರು ಗಿಪ್ಸಾರು ಮಾಡ್ಕೋಬೋದ ಸೊಪ್ಪು. ಮೊಳಕೆ ಹುಳ್ಳಿ ಕಣ್ಣೆನ ಹಾಕಿವ್ನಿ, ಹೆಂಗೋ ಕಟ್ಟಿದ್ರೆ ಒಂದಿನ ಉಪ್ಸಾರು ಒಂದಿನ ಮಸ್ಸೊಪ್ಪು ಏನಾರ ಮಾಡ್ಬಿಟ್ರೆ ಆಯ್ತದಲ್ಲ ಅಂತ ಹೇಳ್ಬಿಟ್ಟು ಬಾ ಹೋಗೋಣ ಕಿತ್ಕೊಬಿಟ್ಟು ಬರೋಕ್ಕೆ ಅಂತ ಈಗ ನೋಡು ಹೊಡ್ಸಿದ್ದೀನಿ. ಹೋಗ್ಬೇಕಷ್ಟೇನೆ. ನೋಡಿರಿ ನಾನು ಬರ್ತೀನಿ, ನನಗೂ ಒಂದು ಇಡಿ ಸಿಕ್ಬಿಟ್ರೆ ಸಾಕತ್ತಾಗೆ. ನನಗೂ ನನ್ನ ಗಂಡಂಗೆ ಇಬ್ರಿಗೂ. ನೋಡಿಯಪ್ಪದಿ ಇನ್ನೇನು ಜಯಮ್ಮನು ಬರ್ತೀನಿ ಅಂತ ಹೇಳ್ತಾವಳಲ್ಲ ನೋಡಿ. ಏನೋ ನಿಮ್ಮ ಅಂತ ಹಂಗೇನೆ ಸುಮಿತ್ರಕ್ಕರು ಹಂಗೇನೆ ರಾಮಣ್ಣರೇನು ಜೋರಾಗಿ ಜಗಳ ಮಾಡ್ಕೊತಿದ್ರಲ್ಲೇ ಜಯಮ್ಮ. ಅಯ್ಯೋ ಏನೋ ಹೆಣ್ಣಿನ ವಿಚಾರಕ್ಕೆ ಹೋಗ್ಬಿಟ್ಟು ಏನೋ ಜೋರಾಗಿ ಜಗಳ ನಡೀತಾ ಇತ್ತು. ಏನೋ ಮಾಡ್ಕೊತೀವಿ ಅಂತ ಹೇಳಿದ್ರಂತೆ, ಯಾರೋ ಹೋಗ್ಬಿಟ್ಟೇನೋ ತಂದಿಕ್ಬಿಟ್ಟವ್ರಂತೆ. ಅವ್ರ ಅಕ್ಕನ ಮಗಳಿಗೆ ತಂದಿಕ್ಬಿಟ್ರೋದಕ್ಕೆ ಅವಳು ಆಗಲ್ಲ ಅಂತ ಕುಂತವಳಂತೆ. ಅದಕ್ಕೆ ಹೆಂಗೆ ಸಿಕ್ಕರಂಗೆ ಕ್ಯಾಕರ್ಸ್ ಮಾಕೋಕತ್ತಾ ಇದ್ರು. ಈಗ ಹೆಣ್ಣುಗಳು ಸಿಕ್ತಿಲ್ವಲ್ಲ, ಅದಕ್ಕೆ ಬೋಲು ಜೋರಾಗೋಗ್ಬಿಟ್ಟೈತ್ ಕಣಮ್ಮ. ತಂದಿಕ್ಕದು ಮಾಡೋದು, ಇವ್ರನ್ನೇ ಮದುವೆ ಮಾಡ್ಕೊಳಂಗೆ ಮಾಡೋದು, ಎಳ್ಕೊಳ್ಳೋದು, ಅಯ್ಯೋ ಬೋಲು ಜೋರು. ನಾನು ರಾತ್ರಿ ಮುಂಬ ಕುತ್ಕೊಂಡಾಗ ಜೋರಾಗಿ ಶಬ್ದ ಆಯ್ತಿತ್ತು. ನನ್ನ ಗಂಡ ಇದ್ದ ಮನೆಗಿಲ್ಲ ಅಂದರೆ ನಾನು ಈಚೆ ಕಡೆಗೆ ಬಂದು ನೋಡ್ತಿದ್ದೆ. ನನ್ನ ಗಂಡ ನಿಂಗೆ ಬೋರಿ ಇದೆ ಆಯಿತು, ಯಾರನ್ನ ಕಿತ್ತಾಡ್ತಿದ್ರೆ ಓಡ್ ಬಂದು ನಿಂತ್ಕತ್ಯಾ ಅಂತ ಹೇಳ್ಬಿಟ್ಟು ಹೋಗುತ್ನ. ನಾನು ಬುಡತ ಇವನತ ಯಾಕೆ ಅನ್ನಿಸ್ಕೊಳ್ಳೋದು ಅಂತ ನನಗೆ ಕೇಳಿಸಿದ್ರು. ಸುಮ್ಮನತ್ತಾಗೆ ತಿಂದ್ಬಿಟ್ಟು ಹಂಗೆ ಮನೆಕೋಗ್ಬಿಟ್ಟೆ. ಬೆಳಗ್ಗೆ ಎದ್ಬಿಟ್ಟು ಕೇಳಿದ್ರೆ ಆಯ್ತದಲ್ಲ ಬಿಡು ಅಂತ ಹೇಳ್ಬಿಟ್ಟು. ಹೆಣ್ಣಿನ ವಿಚಾರಕ್ಕೆ ಬಾ. ಕಳೆ ತೆಗೆದ್ಬಿಟ್ಟವ್ರು ಕಣ್ಪದ್ದಿ. ಕಳೆನ ಇಲ್ಲ ಅಂತ ಹೇಳಿದ್ರೆ ಇನ್ನು ಶಾನೆಯ ಸೊಪ್ಪು ಸಿಗೋದು. ಅಣ್ಣೆ ಸೊಪ್ಪು ಮಾತ್ರ ಐತೆ, ಅದನ್ನು ಸಣ್ಣದು ನೋಡು, ಗಿಡಗಳು ಪಕ್ಕ ಐತೆ. ಕಳೆ ತೆಗಿಲಿಲ್ಲ ಅಂತ ಹೇಳಿದ್ರೆ ಶಾನೆ ಸೊಪ್ಪು ಸಿಗೋದು ಅಂತ ಅನ್ನಿಸ್ತದೆ. ಈ ಕಳೆ ತೆಗೆದ್ಬಿಟ್ರೆ ಅದಕ್ಕೆ ನೋಡವ ಇಷ್ಟಿಷ್ಟೇ ಸೊಪ್ಪು ಶಾನೆ ಒದಗಕ್ಕಿಲ್ಲ ಅನ್ನಿಸ್ತದೆ. ಎಷ್ಟು ಒದಗಿಸ್ತದೋ ಅಷ್ಟು ಕಿತ್ಕಜಯಮ್ಮ. ಇನ್ನೇನು ಮಾಡೋಕ್ಕಾಯ್ತದೆ, ಒಂದು ಹೊತ್ತಿಗಾದ್ರೂ ಸಾಕು. ಜಾಸ್ತಿ ಕಳೆ ಎಲ್ಲ ತೆಗೆದ್ಬಿಟ್ಟವ್ರಲ್ಲ, ಸೊಪ್ಪು ಕಡಿಮೆ. ಅಲ್ಲೊಂದು ಐತೆ ಅಣ್ಣೆ ಸೊಪ್ಪು. ಮಳೆ ಬಿದ್ದಿರೋದಕ್ಕೆ ಒಂದು ಚೂರಂಗೆ ಚಿಗುರ್ಕೊಂಡು ಎಳೆ ಚಿಗುರು ಸಂದಕ್ಕೆ ಐತ್ಕೊಂಡು ಪದ್ದಿ. ಸಂದಕ್ಕೈತೆ. ಸಂದಾಗೇನೆ ನೀನು ಈಗ ಅದು ಎಳೆದಲ್ವಾ. ಮಸ್ಸೊಪ್ಪು ಮಾಡಿದ್ರೆ ಬೋ ಸಂದಕ್ಕಿರ್ತದೆ. ನಮ್ಮ ಅಣ್ಣ ಮನೆ ಹೋಗಿದ್ನಲ್ವೇ, 2,000 ರೂಪಾಯಿ ಕೊಟ್ಟು ಕಳಿಸ್ತು ನನಗೆ. ತಗ ಇಕ್ಕ ಅಂತ ಹೇಳ್ಬಿಟ್ಟು ಗೌರಿ ಹಬ್ಬಕ್ಕೆ ಒಂದು 2,000 ಕೊಟ್ಟಿತ್ತು. ನಾನೊಂದು 10,000 ರೂಪಾಯಿ ನನ್ನ ಹತ್ರ ಕೂಡಿಕೊಂಡ್ರೆ ಕೂಲಿನಲ್ಲಿ ಮಾಡಿರೋ ದುಡ್ಡೆಲ್ಲನೂ ಇತ್ತು. ನಾನು ಅತ್ತಾಗೆ ಒಂದು ಜೊತೆ ವಾಳೆ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೆ. ರೇಟ್ ನೋಡಿದ್ರೆ 7,000 7,500 ಆಗ್ಬಿಟ್ಟೈತಂತಲೇ ಗ್ರಾಮ್ಗೆ. ಅಷ್ಟು ದಿನ ಕೂಡಿಕೊಂಡ್ರು ಅಷ್ಟೇ ನೀನು ಕೂಡಿಕೊಂಡಿದ್ದು ನೀನು. ನೋಡ್ ಜಯಮ್ಮ, ಓಹೋ ಇಷ್ಟು ಮಾಡಿದ್ರು ಹೆಂಗೆ ಹೇಳ್ತೀಯ ನೀನು. ಇಷ್ಟು ಕೂಡಿಕೊಳ್ಳೋದೇ ನೀ ದೊಡ್ಡ ವಿಷಯ ಅಂತದ್ರಾಗೆ ಇಷ್ಟೇನಾ ಅಷ್ಟೇನಾ ಅಂತ ಬೇರೆ ಕೇಳ್ತೀಯಲ್ಲ. ಇನ್ನು ಎಷ್ಟು ಕೂಡಿಕೊಳ್ಳೋಕ್ಕಾಯ್ತದೆ. ನಮ್ಮ ಗಂಡುಗಳೇ ನಮ್ಮ ಕೈ ಕೊಡ್ತಾರೆ, ಹಂಗೋ ಹಿಂಗೋ ಯಾಮರ್ಸಿ ಮಾಡಿ ಕಿತ್ಕೊಂಡು ಎತ್ತಿಕೋಬೇಕು ಅಷ್ಟೇನೆ. ಜಯಮ್ಮೇನಮ್ಮ ಇವಾಗ ಹೊಸ ಬಿಸಿನೆಸ್ಸಿಗೆ ಬೇರೆ ಇಳ್ಕೊಬಿಟ್ಟವಳೆ. ಈಗ ಇನ್ನೇನು ಹೊಸ ಬಿಸಿನೆಸ್ಸು ಶುರುವಾಯ್ತದೆ. ಯಾರಿಗೋ ಹಂಗೆ ಯಾವನಿಗೋ ಸುಳ್ಪಳ್ಳಿ ಹೇಳಿ ಹಂಗೆ ಗಂಟು ಹಾಕ್ಬಿಟ್ರೆ ಹತ್ತಾಗೆ ಹಂಗೋ ಮುಗ್ದೇ ಹೋಯ್ತು. ಯಾವನೋ ಬಕ್ರಂಗೆ ಕೊಟ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು 50,000 ರೂಪಾಯಿ ಕಿತ್ಕೊತಾಳೆ. ತಿಂಗ್ಳಿಗೊಂದು ಮದುವೆನೋ 6 ತಿಂಗ್ಳಿಗೊಂದು ಮದುವೆನೋ ಮಾಡಿದ್ರೆ ಜಯಮ್ಮೇನು ಕೂಲಿ ಹೋಗಂಗಿಲ್ಲ, ನಾಳೆ ಹೋಗಂಗಿಲ್ಲ. ಹೆಂಗನುವೆ ದುಡ್ಡು ಬಂದು ಕೈಗೆ ಸೇರ್ತದೆ 50,000. ಅವ್ರ ಸಂಸಾರ ಹೊಡೆದಾಡ್ಕೊಂಡ್ರು ಪರವಾಗಿಲ್ಲ. ಮ್ಯಾರೇಜ್ ಬ್ರೋಕರ್ ಕೆಲಸ ಶುರು ಮಾಡ್ಕೊಂಡವಳಲ್ಲ. ಏನು ನಾನು 50,000 ರೂಪಾಯಿ ಸುಮ್ಕೆ ಇಸ್ಕೊತೀನಿ. ಓಹೋ ಇದೊಳ್ಳೆ ಸಂದ ಕೇಳ್ತೀಯಲ್ಲ ನೀನು. ಏನು ನಿಮ್ಮ ಹಬ್ಬನ ಕೊಟ್ಬಿಡ್ತಾನೇನೋ ನಿನಗೆ. ನಾವೇನೋ ಕಷ್ಟಪಟ್ಟು ಹೆಣ್ಣು ಹುಡ್ಕೋ ಕೆಲಸ ಮಾಡ್ತಾ ಇದ್ದೀವಮ್ಮ. ಈಗೇನೋ ಹೆಣ್ಣು ಸಿಗ್ತಾ ಇಲ್ಲ, ಮದುವೆ ಮಾಡಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟಕ್ಕೆ ನೀನು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಹೇಳು. ನೀನು ಹಂಗನ್ನೋಳು ಹುಡುಕೆ, ನೀನು ಹುಡುಕ್ಬಿಟ್ಟು ನೀನು ಮದುವೆ ಮಾಡಿಸಿ 50,000 ರೂಪಾಯಿ ಇಸ್ಕ ಬೇಡ ಅಂತ ಅಂದವ್ರು ಯಾರು. ನಂಗೆ ನಿಂತರ ಅಡ್ನಾಡಿ ದುಡ್ಡೇನು ಬೇಡ. ಒಬ್ರು ಹೆಣ್ಮಕ್ಳು ಸಂಸಾರ ಹಾಳು ಮಾಡೋ ಅಂಥ ದುಡ್ಡು ನನಗೇನು. ನಾನು ಮೈ ಬೋಗ್ಸ್ಬಿಟ್ಟು ಕೂಲಿ ಮಾಡ್ತೀನಿ, ನಾಳೆ ಮಾಡ್ತೀನಿ. ನನಗೆ ದಿನಕ್ಕೆ 250 ರೂಪಾಯಿ ಬಂದ್ರೂ ಸಾಕು. ನನಗೇನು ಬೇಕಾಗಿಲ್ಲ. ನಿನ್ನಂಗೆ ನಾನು ಅವರು ಇವ್ರಿಗೂ ಹೆಣ್ಣು ಪಣ್ಣು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ನಾನೇನು ಮೋಸ ಗೀಸ ಮಾಡಿ ದುಡ್ಡು ಸಂಪಾದನೆ ಮಾಡೋಕ್ಕಿಲ್ಲ. ಏನು ಒಂದು 8 ವರ್ಷ 50,000 ರೂಪಾಯಿ ಬಂದ್ಬಿಡ್ತದೆ ಅಂತ ನಿನ್ನಂಗೆ ನಾನು ಹೋಗೋಳು ಅಲ್ಲ, ಮಾಡೋಳು ಅಲ್ಲ. ಅಂತ ಕೆಲಸ ಎಲ್ಲ ನಿಮ್ಮಂತರ್ಗೆ ಸರಿ ಅಷ್ಟೇ, ನಮ್ಮಂತರ್ಗಲ್ಲ. ಲೇ ಸುಮ್ಕಿರ್ರೆ. ಅಯ್ಯೇ ಸೊಪ್ಪು ಕೀಳಕ್ಕೆ ಬಂದಿದ್ದೀರೋ ನೀವು ಕಿತ್ತಾಡಕ್ಕೆ ಬಂದಿದ್ದೀರೋ? ಬಿಡೆ ಸರಜಿ ಬಿಡು ಹೋಗ್ಲಿ. ಏನ್ ಬಿಡೋದು, ನಮ್ಮಂತರ್ಗೆಲ್ಲ ಸೊರೋಗಲ್ಲ, ನಿಮ್ಮಂತರ್ಗೆ ಸೊರೈತದೆ ಅಂತ ಹೇಳ್ಬಿಟ್ರೆ ಏನ್ ಅರ್ಥನೇ? ಹಂಗಾದ್ರೆ ನಾವೇನು 3 ಬಿಟ್ಟು ನಿಂತ್ಕೊಂಡಿದ್ದೀವೇನೆ? ಇದೊಳ್ಳೆ ಸಂದ ಕೇಳ್ತೀಯಾ? ನನಗೇನೆಲ್ಲೋ 50,000 ರೂಪಾಯಿ ಸಿಕ್ಬಿಟ್ಟು ನಾನು ಸಾವುಕಾತಿ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಂಗೆ ಒಟ್ಟುರಿ ಶುರುವಾಗೋಗ್ಬಿಟ್ಟೈತೆ ಅಲ್ವೇನೆ ನಿನಗೆ? ಹೂನೇ ನಾನು ಸಂಪಾದನೆ ಮಾಡ್ಕೊತೀನಿ, ಮೈ ತುಂಬ ಇಳಾಕತ್ತೀನಿ. ನೀನೇನೇ ಮಾಡ್ತೀಯಾ?
ಲೇ ಜಯಮ್ಮ, ಬೂಡೆ ಒಂದ್ ಮಾತು ಬರ್ತದೆ ಒಯ್ತದೆ ಫ್ರೆಂಡ್ಶಿಪ್ಪಾಗೆ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ. ಹಂಗಂತ ಇಬ್ರು ಕಿತ್ತಾಡ್ಕೊಂಡು ಕೂತ್ಕೋತಿರೋ? ನೀವೇ ಹೇಳಿ. ಹಾ, ಈಗೆಲ್ಲ ಜಯಮ್ಮ, ಸರಜಕ್ಕ, ಪೊದ್ದಿ, ಪಾರಿ, ಜಯಮ್ಮ ಅಂತ ಹೇಳಿದ್ರೆ ಎಷ್ಟೆಲ್ಲ ಜನಗಳೆಲ್ಲ ಫ್ರೆಂಡ್ಸು ಅನ್ಕೋತಾರೆ. ನೀ ನಮ್ಮ ಮಧ್ಯೆನೇ ಕಿತ್ತಾಟ ಬಂದ್ಬಿಟ್ರೆ ಹೆಂಗೆ ಹೇಳು? ಬಿಡು ಹೋಗ್ಲಿ, ಏನೋ ಒಂದು ಮಾತು ಅಂದವಳೆ ನಕ್ಕೊಂಡೇನೋ ತಮಾಸ್ಗೆ. ನೀನು ಒಂದು ಮಾತು ಏನೋ ಅನ್ನು ಸುಮ್ಮನೆ ಆಗ್ಬಿಟ್ಟು ಅದನ್ನೇ ಬೆಳೆಸ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ಇಲ್ವೇ ಪದಿ, ಇವಳು ಫ್ರೆಂಡ್ಶಿಪ್ ನನಗೇನು ಬೇಕಿಲ್ಲ. ಇವಳು ಸಾಕು, ಇವಳು ಫ್ರೆಂಡ್ಶಿಪ್ ಸವಾಸನ್ವೇ ಸಾಕು. ಯಾರಿಗೆ ಬೇಕು ಇವಳು ಮನೆಯಾಳ ಫ್ರೆಂಡ್ಶಿಪ್ಪು, ಒಟ್ಟುರಿ ಫ್ರೆಂಡ್ಶಿಪ್ಪು? ಯಾರನ ಫ್ರೆಂಡುಗಳು ಬಿಸ್ನೆಸ್ ಮಾಡ್ತಾವ್ರೆ ಅಂತ ಹೇಳಿದ್ರೆ ಸಪೋರ್ಟ್ ಮಾಡೋರು ನೋಡಿದ್ದೀನಿ. ಹಿಂಗೆಲ್ಲ ಕಾಲು ಎಳೆದು ಬಿಡೋರು ನೋಡಿಲ್ಲ ನಾನು. ನಿನಗೆ ಯೋಗ್ಯತೆ ಇದ್ರೆ ನೀನು ಮಾಡಿ ತೋರ್ಸೆ, ಆಮೇಕಿಂದ ಬಂದು ಮಾತಾಡಿವಂತೆ. ನೀನ ಸುಮ್ಮನಾಗೆ ಹೂ ಕಣಿ, ಅದೇನು ಮಾಡಿ ತೊಳ್ಳಾಕ್ತೀಯೋ ನಾನು ನೋಡೇ ಬಿಡ್ತೀನಿ. ತೊಳ್ಳೆ ಹೇಳ್ತಿದ್ಯಲ್ಲ ಬಿಸ್ನೆಸ್ ಮಾಡ್ತೀನಿ ಅಂತ ಮಾಡವ, ಅದೇನು ಮಾಡಿ ತೊಳ್ಬಿಟ್ಟು ತೋರಿಸ್ತೀಯ? ತೋರಿಸ್ ನನಗೂನುವೆ. ನಾವು ಕೂಲಿನಲ್ಲಿ ಮಾಡ್ಕೊಂಡೆ ಇರ್ತೀವಿ. ನಾವು ಕೂಲಿನಲ್ಲಿ ಮಾಡೋರೆ ಅಲ್ವೇ, ಅದನ್ನೇ ನೀ ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ. ನಿನ್ನಂಗೆ ನಾನು ಅವರು ಇವ್ರಿಗೆಲ್ಲ ಮೋಸ ಮಾಡ್ಬಿಟ್ಟು ನಾನೇನು ಜೀವನ ಮಾಡಲ್ಲ. ಏನೇ ಮೋಸ ಗೀಸ ಅಂತ ಇದೆಯಾ? ನಾವೇನೇ ಮೋಸ ಮಾಡಿದೀವಿ? ಸರಜಿ ಮಾತು ಬೆಳಿತಾಯಿ ಸರಜಿ, ಸುಮ್ಮನಿರೋದು ಕಲ್ತ್ಕೊಳ್ಳಿ. ಸೊಪ್ಪು ಕಿತ್ಕೊಳ್ಳೋಕ್ಕೆ ಅಂತ ಬಂದ್ಬಿಟ್ಟಿವಿ. ಏನು ಮಾಡ್ತಿದ್ದೀರಾ ಇಲ್ಲಿ? ಸೊಪ್ಪು ಕಿತ್ಕೊಳ್ಳಂಗಿದ್ರೆ ಕಿತ್ಕೊಳ್ಳಿಲ್ಲ, ನಡೀರಿ ಹೋಗೋಣ. ಅಯ್ಯಯ್ಯ ಫೈಟಿಂಗ್ ಬಿದ್ಬಿಟ್ರೆ ಹೆಂಗೆ ಹೇಳು? ನೀವಿಬ್ರು ಅಂತೂ ಅದು ಯಾವಾಗ ಕಾಲು ಕೆರ್ಕೊಂಡು ಜಗಳಕ್ಕೆ ಬೀಳ್ತಿರೋ ಗೊತ್ತೇ ಆಗಲ್ಲ ಕಣವ. ಸುಮ್ಕೇನೆ ಇರೋದಿಲ್ಲ ನೀವಂತೂ. ಏನೋ ತಮಾಷೆ ಮಾತಾಡೋ ತಮಾಷೆಗೆ ತಗೋಬೇಕು, ಸುಮ್ಮನೆ ಆಗಬೇಕು. ನಾನು ತಮಾಷೆಗೆ ಹೇಳಿದ್ದು, ಅವಳು ತಮಾಷೆಗೆ ತಗೊಂಡಿಲ್ವಲ್ಲ, ಸೀರಿಯಸ್ ಆಗಿ ಯಾಕೆ ತಗೊಂಡವಳು ಅವಳು? ನಾನು ತಮಾಷೆಗೆ ಅಂದಿದ್ದು. ಹೋಗ್ಲಿ ಬಿಡೆ ಜಯಮ್ಮ, ನಿನ್ನ ಬಿಸ್ನೆಸ್ ಮಾಡು, ಸಪೋರ್ಟ್ ಮಾಡ್ತೀವಲ್ಲ. ಈಗ ಇನ್ನೇನು ನಾವೇನು ಮಾಡೋಕ್ಕಿಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ಮಾಡಿದ್ರೆ ಸಪೋರ್ಟ. ಈಗ ಏನು ಮಾಡ್ಬೇಕು ಹೇಳು? ಫ್ರೆಂಡ್ಸು ಒಪ್ಕೋತೀನಿ, ಏನು ಸಪೋರ್ಟ್ ಮಾಡ್ಬೇಕು ಹೇಳು? ಏನು ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಾಯಿ ಮುಚ್ಕೊಂಡೇ ಇರಬೇಕು. ಈಗ ಸುಬ್ಬಮ್ಮನ ಮಗಂಗೆ ಹೆಣ್ಣು ನೋಡಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತಿದ್ದೀನಿ ನಾಳೆ. ಏನೋ ಹೋಗಿ ಜಯಮ್ಮ ಒಳ್ಳೇದಾಯ್ತದೆ ಮಾಡಿ ಅಂತ ಒಂದು ಒಳ್ಳೆ ಮಾತು ಬರೋಕ್ಕಿಲ್ವಲ್ಲ ಬಾಯಾಗೆ. ಸುಬ್ಬಮ್ಮನ ಮಗಂಗೆ ಪಾಪ ಎಷ್ಟು ವರ್ಷದಿಂದ ಮದುವೆ ಆಗಿಲ್ಲ ಹೇಳು, ಅದಕ್ಕೆ ಹೆಣ್ಣು ತೋರ್ಸಕ್ಕೆ ಹೋಯ್ತಾ ಇದ್ದೀನಿ. ಪಾಪ ಏನೋ ನೋಡೋ 500 ರೂಪಾಯಿ ಕೊಟ್ಟಿದ್ಲು ನನಗೆ ಬಸ್ ಚಾರ್ಜ್ಗೆ ಅಂತ ಹೇಳ್ಬಿಟ್ಟು. ಏನೋ ನಮ್ಮ ಹೊಟ್ಟೆ ಪಾಡು ನಮ್ಮ ಬಿಸ್ನೆಸ್ ಮಾಡ್ಕೋತೀವಿ. ಇವಳಿಗೆ ಯಾಕೆ ಬೇಕು ಬುದ್ಧಿ ಒಟ್ಟುರಿ? ನೀನೇ ಹೇಳು, ಇಂಥ ಫ್ರೆಂಡ್ಸ್ಗಳು ಇದ್ರೆ ಎಷ್ಟು, ಹಾಳಾಗಿ ಹೋದ್ರೆ ಎಷ್ಟು? ಆ ಸುಬ್ಬಮ್ಮನ ಮಗ ಹುಟ್ಟು ಕುಡ್ಕ ನನ್ನ ಮಗಂಗೆ ಇವಳು ಹೆಣ್ಣು ತೋರ್ಸೋದಂತೆ. ಏಯ್ ಹೋಗೆಲೇ ಹೋಗೆ, ನಿನ್ನ ಫ್ರೆಂಡ್ಶಿಪ್ ಯಾವಳಗೆ ಬೇಕೇ? ನಿನ್ನ ಥರ ಕಿತ್ತೋಗಿರೋ ಫ್ರೆಂಡ್ಶಿಪ್ ನನಗೂ ಬೇಡ. ನಿನ್ನ ಫ್ರೆಂಡ್ಶಿಪ್ ಕಟ್ಕೊಂಡು ನನಗೇನಾಗಬೇಕು? ಮುಚ್ಕೊಂಡು ಹೋಗೆ. ಬಂದ್ಬಿಡ್ಲಿ ಸಹಾಯ ಮಾಡ್ಬೇಕಂತ ಸಹಾಯನ ಏನಾರ ಮಾಡ್ಕೊಂಡು ಸಾಯಿ. ನೀನು ಅಷ್ಟೇ ಏನಾರ ಮಾಡ್ಕೊಂಡು ಸಾಯಿ. ನಾನು ಬೆಳೆದು ತೋರಿಸ್ತೀನಿ, ಹುರ್ಕೊಂಡು ಸಾಯಿ ನೀನು. ಹೂ ಕಣವ, ಹುರ್ಕೊಂಡು ಸತ್ತೋಯ್ತೀನಿ ಹೇಳು. ನೀನು ತೋರಿಸಿ ಬೆಳೆದ್ಬಿಟ್ಟು ಆಮೇಲೆ ಹಿಂಗೆ ನೋಡೋಣ. ನಿಮ್ಮನ್ನು ಸೊಪ್ಪು ಕೀಳಕ್ಕೆ ಕರ್ಕ ಬಂದ್ಬಿಟ್ಟು ಭಾಳ ತಪ್ಪು ಮಾಡ್ಬಿಟ್ಟು ನಾನು ಹೋಗತ್ತಾಗಿ. ಏನು ಸಂಜೆ ಸೊಪ್ಪು ಸಾರ್ಗಾಯ್ತದೆ ಅಂತ ಹೇಳ್ಬಿಟ್ಟು ಕುಂತ್ಕೊಂಡ್ರೆ, ಏಯ್ ಕೊಡೆ ಕವರಿ ಕಡೆ. ನನ್ನ ಪಾಡನ್ನ ಕಿತ್ಕೊಂಡು ಎಲ್ಲನ ಕುದ್ಕೋತೀನಿ, ನೀವು ಕಿತ್ತಾಡ್ಕೊಳ್ಳಿ. ಹಿಂಗೆ ನೀನು ನಾಯಿಗಳು ಕಿತ್ತಾಡ್ಕೊಳ್ಳಿ. ಕೊಡಿಲಿ ಲೇ ಪದ್ದಿ, ಇಲ್ಲಿ ನಾವು ಫ್ರೆಂಡ್ಸ್ಗಳು ಇಬ್ರು ಕಿತ್ತಾಡ್ತಾ ಇದೀವಿ. ನಿಂಗೆ ಸ್ವಲ್ಪನೂ ನೋವಿಲ್ಲ ನೋಡು, ಆರಾಮಾಗಿ ಕುಂತ್ಕೊಂಡು ಸೊಪ್ಪು ಕೀಳ್ತಾ ಇರೋದು ನೀನು. ಅವಳಿಗೆ ಏನು ಹೇಳು? ಯಾರನ್ನ ಕಿತ್ತಾಡ್ಕೊಳ್ಳಿ, ಅವಳು ಸೊಪ್ಪು ಕಿತ್ಕೊಂಡು ಹೋಗಿ ಇವತ್ತು ಮಸ್ಸೊಪ್ಪು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿನ್ಬೇಕು ಅಷ್ಟೇ. ಏನಿಯ ಯಾರು ಕಿತ್ತಾಡಿದ್ರು ಏನು ಬಂತು ಹೇಳು? ಅದಕ್ಕೆ ಹೇಳೋದು ಜಗಳ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಜಗಳ ಮಾಡ್ಕೊಂಡ್ರು ಯಾರು ಬರೋಕ್ಕಿಲ್ಲ. ಒಳ್ಳೇದಾಯ್ತು ಬಿಡು, ಅವ್ರು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನಮಗೆ ಲಾಭ ಅಂತ ಹೇಳ್ಬಿಟ್ಟು ಸರಜಿ, ಏನೋ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ಸುಮ್ಮನೆ ನಮಗೆ ಸುಮ್ಮನೆ ಆಗ್ಬೇಕು ಅಷ್ಟೇ ನೀನಿಯ. ಸರಿಯಾಗಿ ಹೇಳ್ದೆ ನೋಡು. ನಮಗಿನ ಈ ಪೊದ್ದಿಗೆ ಸೊಪ್ಪು ಕಿತ್ಕೊಳ್ಳೋದೇ ನೀನಿಯ ಶಾನೆ ದೊಡ್ಡದಾಯ್ತು. ಏನೋ ಫ್ರೆಂಡ್ಸ್ ಕಿತ್ತಾಡ್ತಾವ್ರೆ, ಸಮಾಧಾನ ಮಾಡೋಣ ಅನ್ನೋದು ಏನಿಲ್ಲ. ನೋಡಿ ನೀನೇನು ಮಾಡ್ತೀಯಾ? ಕಿತ್ಕೊಳ್ಳ ನೀ ಸೊಪ್ಪ. ಈಗ ಹೊಂಟೋಗ್ಬಿಟ್ರೆ ತಿರುಗಿ ರಾತ್ರಿಗೆ ಸಾರು ಮಾಡಬೇಕಲ್ಲ, ಏನಾರ ಮಾಡೋಣ. ಆಮೇಕಿನ ಪೊದ್ದಿಮಂತಕ್ಕೆ ಹೋಗಿ ಕೇಳಬೇಕಾಯ್ತದೆ ನೋಡಿ. ಬಾ, ನೀನಂತೂ ಕವರ್ ತಂದಿಲ್ಲ, ನನ್ನ ಕವರ್ ನೀನು ಐತೆ. ಬಾ, ಇದೇ ಕವರಕ್ಕೆ ನೀನು ಆ ಕಳಿವಂತ ತಗಿ. ಇಬ್ರು ಆಮೇಕಿಂದ ಅರ್ಧ ಮಾಡ್ಕೊಳ್ಳೋಣ. ಬಾ ಕಿತ್ಕೊಳ್ಳೋಣ. ಸುಬ್ಬಮ್ಮನ ಮಗಂಗೆ ಯಾವ ಊರಾಗೆ ಹೆಣ್ಣು ತೋರಿಸ್ತಿರೋದು ಹೇಳಿ ನೀನು? ಇಲ್ಲೇ ನೀನಿಯ ಪುರ್ವರ, ಅಲ್ಲೇ ನೀ ತೋರಿಸ್ತಿರೋದು. 4 ಎಕರೆ ಜಮೀನೆಲ್ಲ ಐತಲ್ಲ ಸುಬ್ಬಮ್ಮ, ತೋರ್ಸ್ ಪರವಾಗಿಲ್ಲ, ನಾನು ಸೊಸೆ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ 100 ಸುಳ್ಳು ಹೇಳೋದು ಮದುವೆ ಮಾಡು ಅಂತ ಹೇಳ್ತಾರಲ್ಲ, ಹಂಗೋ ಹಿಂಗೋ ಒಂದು ಸುಳ್ಳು ಹೇಳಿ ಮದುವೆ ಮಾಡಿಸ್ತಾ ಇದ್ದೀನಿ. ಹೌದೇನು? ಏನೋ ಬಿಡು, ಅತ್ತಾಗೆ ಹೆಂಗೋ ಮದುವೆ ಮಾಡಿ ಮುಗಿಸಿದ್ರೆ ಆಯ್ತತ್ತಾಗೆ. ಕುಡ್ಕ ಅಂತ ಗೊತ್ತೇನ ಅವ್ರಿಗೆ? ಏನು ಗೊತ್ತಿಲ್ಲ, ನಾನು ಏನು ಹೇಳಕ್ ಹೋಗ್ಲಿಲ್ಲ. ನಮ್ಮ ಅಣ್ಣನ ಮಗಂಗೂ ಒಂದು ಹೆಣ್ಣು ಬೇಕೆ? ಹೆಂಗಿದ್ರೆ ಹೆಣ್ಣು ಹುಡುಕ್ತಿದ್ಯಲ್ಲ ನೋಡು. ಯಾವನ ಸಿಕ್ಕರೊಂದು ಮಾತಂಗನ್ನು ಬೇಕಾದ್ರೆ ನಮ್ಮ ಅಣ್ಣ ಇಂತಾಗ ದುಡ್ಡು ಇಸ್ಕೊಡ್ತೀನಿ. ಫ್ರೆಂಡ್ಸ್ಗಳು ತಗೆಲ್ಲ ದುಡ್ಡು ಇಸ್ಕೊಳಕಾಯ್ತದೆ? ಇದೊಳ್ಳೆ ಸಂದ ಕೇಳ್ತೀಯ ಸುಮ್ಕಿರೆ. ಎಂಥ ದುಡ್ಡು ಬೇಡ, ಹುಡಿ ಕೊಡ್ತೀನಿ ನಾನೇ ನೀಯ.